ಧೃತಿ ನನ್ನ ಲೈಫಲ್ಲಿ ಆಲ್ವೇಸ್ ವಿಲ್ ಹೋಲ್ಡ್ ಅ ವೆರಿ ಸ್ಪೆಷಲ್ ಪ್ಲೇಸ್. ಯಾಕಂದ್ರೆ ನನಗೆ ಚಿಕ್ಕವಳಿದ್ದಾಗಿಂದನೂ ಸಿಕ್ಕಾಪಟ್ಟೆ ಹುಚ್ಚಿರ್ತಿತ್ತು ಮೂವೀಸ್ ಮಾಡಬೇಕು ಅಂತ. ಆದರೆ ವೆನ್ ಇಟ್ ಕಮ್ಸ್ ಟು ಚೂಸಿಂಗ್ ಅ ಸ್ಟೋರಿ, ಐ ಹ್ಯಾವ್ ಬಿನ್ ಇನ್ಕ್ರೆಡಿಬಲಿ ಕೇರ್ಫುಲ್. ಆ್ಯಂಡ್ ನಾನು ಫಸ್ಟ್ ಟೈಮ್ ಜಗದೀಶ್ ಸರ್ ಬಂದು ನರೇಟ್ ಮಾಡಿದಾಗ ಐ ಇನ್ಸ್ಟೆಂಟ್ಲಿ ನ್ಯೂ ದಟ್ ಐ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಬಿಕಾಸ್ ಧೃತಿ ನನಗೆ ಇಟ್ಸ್ ನಾಟ್ ಜಸ್ಟ್ ಅ ಫಿಲ್ಮ್, it's a film about women, women's safety, empowerment, and how our society as a whole should come together to protect, uplift our women. ಈಗ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಅದು ಬರೀ ಅವಳದು ಅಥವಾ ಅವಳ ಕುಟುಂಬದ ಪ್ರಾಬ್ಲಮ್ ಆಗಿರಬಾರ್ದು, ಆರ್ ನಮ್ಮ ಗವರ್ಮೆಂಟ್, ನಮ್ಮ ಪೊಲೀಸ್ ಅವ್ರ ಪ್ರಾಬ್ಲಮ್ ಕೂಡ ಆಗಿರಬಾರ್ದು. ಇಟ್ ಶುಡ್ ಬಿ ಆಲ್ ಆಫ್ ಆರ್ ರೆಸ್ಪಾನ್ಸಿಬಿಲಿಟಿ, and that's what Dhriti is. It is a call for society to stand up, to raise their voices, and to come together in the face of injustice. Jagdish sir already mentioned Madidare. I want to tell this again because as a woman I feel this. ಈಗ ನಿಮಗೂ ಎಲ್ಲರಿಗೂ ಫೀಲ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ, ತಂಗಿ, ಮಗಳು, ಹೆಂಡತಿ, ಗರ್ಲ್ ಫ್ರೆಂಡ್, ಅಮ್ಮ ಹೊರಗಡೆ ಹೋಗ್ತಿದ್ದಾರೆ, ಲೇಟಾಗೆ ವಾಪಸ್ ಮನೆಗೆ ಬರ್ತಿದ್ದಾರೆ, ಅಥವಾ ಲೇಟಾಗಿ ಮನೆಯಿಂದ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಯಾರಿಗೂ ಒಂದು ಸಮಾಧಾನ ಇರಲ್ಲ. ನಮ್ಮ ಅಪ್ಪನೇ 50 ಸಲ ಕಾಲ್ ಮಾಡಿಬಿಟ್ಟು ಲೈವ್ ಲೊಕೇಶನ್ ಕಳಿಸು, ಫ್ರೆಂಡ್ಸ್ ನಂಬರ್ ಕಳಿಸು, ಅವ್ರ ಅಪ್ಪ ಅಮ್ಮನ ನಂಬರ್ ಕಳಿಸು, ತಲೆ ಬಗ್ಸ್ ಓಡಾಡು, ರೈಟ್? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಆಲ್ ಫೇಸ್. ಆ್ಯಂಡ್ ಧೃತಿ ನನ್ನ ಕ್ಯಾರೆಕ್ಟರ್, ಶಿ ಇಸ್ ಅ ವೆರಿ ಲವ್ಲಿ, ಬಬ್ಲಿ, ಹ್ಯಾಪಿ ಗೋ ಗರ್ಲ್. ದೊಡ್ಡ ಕನ್ಸು ಕಟ್ಟಿರ್ತಾಳೆ. ಶಿ ಇಸ್ ಅ ವೆರಿ ಪ್ಯಾಷನೇಟ್, ಹಾರ್ಡ್ ವರ್ಕಿಂಗ್ ಟೆನ್ನಿಸ್ ಪ್ಲೇಯರ್. ಅವಳು ದೊಡ್ಡ ಕನ್ಸು ಕಟ್ಟಿರ್ತಾಳೆ. ಅವಳ ಕನ್ಸಿನ ಮೇಲೆ ಶಿ ಇಸ್ ವರ್ಕಿಂಗ್ ವೆರಿ ಹಾರ್ಡ್ ಟು ಅಚೀವ್ ಹರ್ ಗೋಲ್ಸ್. ಬಟ್ ಇದೇ ತರ ಒಂದ್ ರಾತ್ರಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಶಿ ಫೇಸಸ್ ಅ ಟ್ರಾಮಟೈಸಿಂಗ್ ಇನ್ಸಿಡೆಂಟ್. ಅಂಡ್ ಈ ಇನ್ಸಿಡೆಂಟ್ ಅವಳ ಹೋಲ್ ವರ್ಲ್ಡ್ ನ ಶಾಟರ್ ಮಾಡಿಬಿಡುತ್ತೆ. ಅಂಡ್ ಬಟ್ ಧೃತಿ ಡಸ್ ನಾಟ್ ಗಿವ್ ಅಪ್. ಶಿ ಫೈಟ್ಸ್ ಬ್ಯಾಕ್, ಶಿ ಗ್ಯಾದರ್ಸ್ ದ ಕರೇಜ್, ದ ಸ್ಟ್ರೆಂತ್, and ಅವಳ ಕಾಲ ಮೇಲೆ ಅವಳು ವಾಪಸ್ ಮತ್ತೆ ನಿಲ್ತಾಳೆ. ದಟ್ ಈಸ್ ದ ಸರ್ವೈವಲ್ ಸ್ಟೋರಿ ದಟ್ ಧೃತಿ ಇಸ್ ಬ್ರಿಂಗಿಂಗ್ ಇನ್ ಫ್ರಂಟ್ ಆಫ್ ಯು.